Audio Jungle. Audio Jungle. ವಿಲಾಗ್ಗೆ ಸ್ವಾಗತ. ಇವತ್ತು ಬನ್ನಿ ಕಲ್ತಪ್ಪ ಮಾಡೋಣ. ನೋಡಿ, 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು, ಮಿಕ್ಸಿ ಬಾಕ್ಸಿಗೆ ಹಾಕಿದ್ದೀನಿ, ಮಿಕ್ಸಿ ಜಾರಿಗೆ. 1 ಹೋಳು ತೆಂಗಿನಕಾಯಿ ತುರಿದಿದ್ದೀನಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸ್ವಲ್ಪ, ನೋಡಿ ಇಷ್ಟು ಅನ್ನ ಇದೆ ಹಾಕ್ತಾಯಿದ್ದೀನಿ. ಅನ್ನ ಚೆನ್ನಾಗಿರುತ್ತೆ. ಇದು ಕಾಯಿ ಹೊಡೆದಿದ್ದು ನೀರು ಇತ್ತು, ಅದನ್ನು ಸೋಸ್ಬಿಟ್ಟು ಹಾಕ್ತೀನಿ. ನೋಡಿ, ಇದು ತೆಂಗಿನಕಾಯಿ ಮತ್ತು ಉಪ್ಪು, ಅಕ್ಕಿ ಮತ್ತು ಅನ್ನ, ನೋಡಿ ಇಷ್ಟು ಸಾಕು. ಉಪ್ಪು ರುಬ್ಕೊಳ್ಳೋಣ ಫಸ್ಟು. ಬನ್ನಿ ರುಬ್ಕೊಳ್ಳೋಣ. ಇದು ಸ್ನಾನ ಎಲ್ಲ ಆಯಿತು, ತಲೆ ಇನ್ನೂ ಹಚ್ಚಿಲ್ಲ. ಇದು ರುಬ್ಬಿದೆ, ತೆಂಗಿನಕಾಯಿ ಹಾಕೋಣ. ಇದಕ್ಕೆ ಅಕ್ಕಿ ಸ್ವಲ್ಪ ರುಬ್ಬಿದ್ಮೇಲೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ತರಿಯಾಗಿರಬೇಕು, ಅಷ್ಟು ನುಣ್ಣಗೆ ರುಬ್ಬಾರ್ದು. ಸ್ವಲ್ಪ ಅಷ್ಟೊಂದು ತುಂಬ ಸಣ್ಣಕ್ಕಾಗ ಇದು ಅಲ್ಲ. ನೋಡಿ, ರುಬ್ಬಿ ಆಗಿದೆ. ನೋಡಿ, ಗ್ಯಾಸ್ ಮೇಲೆ ಹಂಚಿಟ್ಟೋಣ. ಇದನ್ನೊಂದು ಬಟ್ಲಿಗೆ ಹಾಕೋಣ. ಇದನ್ನೆಲ್ಲ ನಾನು ತೆಂಗಿನಕಾಯಿ ನೀರು ಇತ್ತಲ್ಲ, ಅದನ್ನು ಇದಕ್ಕೆ ಹಾಕಿದ್ದೀನಿ. ಮಿಕ್ಸಿದೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕೋಣ. ಅಕ್ಕಿನ ರಾತ್ರಿನೇ ನೆನೆಸ್ಬೇಕು. ನಾನು ಬೆಳಗ್ಗೆ ಎದ್ದಾಗ ನೆನೆಸಿದ್ದೆ, ಚೆನ್ನಾಗಿ ನೆಂದಿಲ್ವಾ ಅಂತ ಅನಿಸುತ್ತೆ. ಅದು ಇದು 2 ಅವರ್ ನೆಂದರೆ ಸಾಕು. ಗ್ಯಾಸ್ ನೋಡಿ, 1 ಈರುಳ್ಳಿ ತಾತೀನಿ. ಹಂಚಿಗೆ ಎಣ್ಣೆ ಹಾಕಬೇಕು. 1 ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನೋಡಿ, 1 ಈರುಳ್ಳಿ ಕಟ್ ಮಾಡಿ ಈ ಥರ ಪುಡಿ ಪುಡಿ ಮಾಡಬೇಕು. ಈ ಥರ ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿ. ನೋಡಿ, ಈ ಥರ ಕೆಂಪಾಗಬೇಕದು. ನೋಡಿ, ಕೆಂಪಾಗಿದೆ. ಅದಕ್ಕೆ ನಾವು ಹಿಟ್ಟು ಹಾಕೋಣ. ದಪ್ಪ ಹಾಕ್ಬೇಕು ಇದನ್ನು, ಹಿಟ್ಟು. ಸಣ್ಣ ಉರಿ ಮಾಡಬೇಕು. ನೋಡಿ, ಈ ಥರ ದಪ್ಪ ಹಾಕಬೇಕು. ಇದಕ್ಕೊಂದು ಮುಚ್ಚಳ ಇಟ್ಟೋಣ. ನಿಧಾನಕ್ಕೆ ಬೇಯಬೇಕು. ಇದು ಒಂದು 20 ನಿಮಿಷ ಆಗುತ್ತೆ. ನೋಡಿ, ಸಣ್ಣ ಉರಿಲೇ ಬೇಯಬೇಕು. ಜೋರು ಮಾಡಿದ್ರೆ ಫುಲ್ ಹೊತ್ತೋಗುತ್ತೆ. ನಿಧಾನಕ್ಕೆ ಸಣ್ಣ ಉರಿಲಿ ಒಂದು 20-30 ನಿಮಿಷ ಬೇಯಬೇಕು. ಒಲೆಯಲ್ಲಿ ಆದರೆ ನಿಧಾನಕ್ಕೆ ಬೇಯುತ್ತೆ, ಕೆಂಡದಲ್ಲಿ ಬೇಯಿಸ್ತಾರೆ, ಮೇಲೆ ಕೆಳಗೆ ಕೆಂಡ ಹಾಕ್ಬಿಟ್ಟು. ಇದು ಗ್ಯಾಸಲ್ಲಿ ಆಗೋಷ್ಟೊಳಗೆ ನಾನು ನಿಧಾನಕ್ಕೆ ಅಷ್ಟರೊಳಗೆ ರಾತ್ರಿ ಸಾಂಬಾರಿದೆ. ನಾನು ಅಂಗಡಿಗೆ ಹೋಗಿ ಅಷ್ಟೊತ್ತು ಟೀ ಕೊಟ್ಟು ಬರ್ತೀನಿ. ಸ್ಕೂಲಿಂದ ನನ್ನ ಮಗಳು ಬರ್ತಾಳೆ, ಕರ್ಕೊಂಬರ್ಬೇಕೀಗ. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ತಿಂದ್ಬಿಟ್ಟು ಹೋಗಿದ್ಲು. ಇವಾಗ 12 ಗಂಟೆ 12:30 ಆಯಿತು ಟೈಮು. ಕೆಲಸ ಎಲ್ಲ ಮುಗೀತು. ಅಂದರೆ
ನಾನು ಈ ಥರ ಒಂದು ಹೋಳು ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದೀನಿ ಅದಕ್ಕೆ. ಅರ್ಧ ಹೋಳು ಉಳಿದಿದೆ. ರಾತ್ರಿ ಸ್ವಲ್ಪ ಚಿಕನ್ದು ಮಸಾಲೆ ಉಳಿದಿತ್ತು, ಅದಕ್ಕೇ ನಾನು ಈ ಕಲ್ತಪ್ಪ ಮಾಡ್ತಾ ಇರೋದು. ಅದಕ್ಕೆ ಚಿಕನ್ ಸಾಂಬಾರು ಇದ್ರೇ ಚೆನ್ನಾಗಿರೋದು. ಬೇರೆ ಯಾವ ಸಾರು ಸೂಟ್ ಆಗಲ್ಲ ಅಷ್ಟು ಚೆನ್ನಾಗಿ, ಚಟ್ನಿ ಎಲ್ಲ ಚೆನ್ನಾಗಿರಲ್ಲ. ನೀವು ಮನೇಲಿ ಮಾಡಿದ್ರೆ ಚಿಕನ್ ಸಾಂಬಾರೇ ಮಾಡಿ ಚೆನ್ನಾಗಿರುತ್ತೆ. ನೋಡಿ ಅದಿನ್ನೂ ಬೇಯಬೇಕು. ನೋಡಿ ಈ ಥರ ಈರುಳ್ಳಿ ಎಲ್ಲ ಕೆಂಪಾಗಬೇಕು. ಇನ್ನೂ ಬೆಂದಿಲ್ಲ ಅದು, ಇನ್ನೂ ಸ್ವಲ್ಪ ಹೊತ್ತು ಬೇಯಲಿ ಅದು. ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಬ್ಲೌಸ್ ಇದೆ ಅರ್ಧ ಹೊಲಿಯೋದು, ಅದನ್ನು ಹೊಲ್ದು ಮುಗಿಸ್ಬಿಡ್ತೀನಿ. ನಾನು ಒಂದು ಸೈಡ್ ಹೊಲ್ದಿದ್ದೆ, ಒಂದು ಸೈಡ್ ತೋಳು ಹಾಕ್ಬೇಕು, ಇನ್ನೊಂದು ಸೈಡ್ ತೋಳು ಹಾಕ್ಬೇಕಿತ್ತು. ನಾನು ಹೇಳಿದ್ನಲ್ಲ, ಟೈಮ್ ಇರುವಾಗ ನಾನು ಬ್ಲೌಸ್ ಹೊಲಿತೀನಿ. ಮತ್ತು ಫಾಲ್ಸು, ಸೀರೆ ಫಾಲ್ಸ್ ಹಾಕೋದು, ದಾರ ಖಾಲಿಯಾಗಿದೆ. ಬೇರೆ ಬಾಬಿನಿತ್ತು ಸುತ್ತಿರೋದು, ಅದನ್ನೇ ಹಾಕೋಣ. ಬ್ಲ್ಯಾಕ್ ಬೇಡ. ಮೊದಲಿರೋರು ಕಲ್ತ್ಕೋಬೋದು, ಈಜಿ ಕೆಲಸ ಇದು. ಏನು ಅವ್ರ ಬ್ಲೌಸ್ ಅವರೇ ಹೊಲ್ಕೋಬೋದು. ನಾನು ಬೇರೆಯವ್ರಿಗೂ ಹೊಲ್ಕೊಡ್ತೀನಿ. ಅವರಿಗೆ ಪೈಪಿಂಗ್ ಬೇಡವಂತೆ, ಎಮ್ಮಿಂಗ್ ಮಾಡಬೇಕಂತೆ. ನಾನು ಸುತ್ತ ಇದು ಸುತ್ತ ಫುಲ್ಲು ಎಮ್ಮಿಂಗ್ ಮಾಡ್ತೀನಿ. ಜಾಸ್ತಿ ಮತ್ತು ಟೆಂಟು ಅವರಿಗೆ ಪೈಪಿಂಗ್ ಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಎಲ್ಲ ಸಮ ಇದೆಯಾ ನೋಡ್ಕೋಬೇಕು. ಇಲ್ಲಿ ಜಾಸ್ತಿ ಇದ್ದರೆ ಮತ್ತೆ ನಾವು ಇದನ್ನು ಸ್ವಲ್ಪ ಟಕ್ ಹಿಡಿದ್ರೆ ಆಯ್ತು. ಇಲ್ಲಿ ನೀವು ಈ ಥರ ದಪ್ಪ ಪಾತ್ರೆಯಲ್ಲೂ ಮಾಡ್ಬೋದು, ಆವಾಗ ಚೆನ್ನಾಗಿ ಬರುತ್ತೆ ಅದು ಕಲ್ತಪ್ಪು. ಮತ್ತು ತೆಳು ಪಾತ್ರೆಲ್ಲಾದರೆ ಚೆನ್ನಾಗಿ ಬರಲ್ಲ ಅದು.
ಊಟ ಮಾಡಿದ್ನಲ್ಲ ಹೆಂಗೆ ಕೆಂಪು ಕಾಣಿಸ್ತಾ ಇದೆ. ನನ್ನ ಮಗಳು ಬಂದು ಯಮಕೊಂಡು ತಿನ್ನಕ್ಕೆ ಹುಡುಕ್ತಾಳೆ ಯಮಕಂಡಿ. ನೋಡಿ ಇದಾಗಿದೆ ತೆಗಿಯೋಣ. ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಇದನ್ನು. ಇನ್ನೊಂದು ರೆಡಿ ಮಾಡೋಣ. ಇನ್ನೊಂದು ಹಾಕ್ತೀನಿ ಇದನ್ನು. ಎಣ್ಣೆ ಬಿಸಿ ಹಾಕಿ ಹಂಚು ಬಿಸಿ ಇದೆಯಲ್ಲ 2 ಸ್ಪೂನ್ ಹಾಕ್ಬೇಕು ಎಣ್ಣೆ. ನೋಡಿ ಇನ್ನೊಂದು ಹಾಕ್ತೀನಿ. ಇನ್ನೊಂದು ಹಾಕಿ ನೋಡಿ. ಇನ್ನೊಂದು ಹಾಕೋದಕ್ಕೆ ಇದು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಹಾಕೋದು ನಾನು ಸರ್ವ್ ಮಾಡ್ತೀನಿ. ನೋಡಿ ಇದಕ್ಕೆ ನಾನು ಕೋಳಿ ಸಾರು ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ ಇದು. ಚಿಕನ್ ಮಸಾಲೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ತಪ್ಪು ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನೀವು ಮನೇಲಿ ಮಾಡಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಶೇರ್ ಮಾಡಿ.